ಪ್ರತಿ ದಿವಸ ಬೇಡದೇ ಇರೋ ಯೋಚನೆಗಳು, ಅನಗತ್ಯ ಭಯ ಆ್ಯಂಡ್ ಚಿಕ್ಕ ಚಿಕ್ಕ ವಿಚಾರಕ್ಕೂ ಟೆನ್ಷನ್ ಮಾಡ್ಕೊಳ್ತಾನೆ ಇದ್ದೀರಾ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ರೆಸ್ಟ್ಲೆಸ್ನೆಸ್ ಇದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಪ್ರತಿಯೊಬ್ಬರು ಮನೆಯಲ್ಲೂ ಬೆಳಗಿನ ಜಾವ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಟೈಮಲ್ಲಿ ನೀವು ಆ ತಾಯಿನ ನೀವು ನೋಡಿ, ಎಷ್ಟು ಗಡಿಬಿಡಿಯಲ್ಲಿ ಅವ್ರು ಇರ್ತಾರಂದ್ರೆ ಅದೇ ಕೆಲಸನ ಅವರು ಕಾಮಾಗಿ ಕೂಡ ಮಾಡ್ಬೋದು. ಆ ರೆಸ್ಟ್ಲೆಸ್ನೆಸ್ ಅವ್ರಿಗೊಂದು ರೀತಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಮಕ್ಕಳನ್ನ ಏಳ್ಸೋದ್ರಲ್ಲಿರ್ಬೋದು, ತಿನ್ನಿಸೋದ್ರಲ್ಲಿ, ಒಂದು ಶೂ ಲೇಸ್ ಕಟ್ಟೋದ್ರಲ್ಲೂ ಅಷ್ಟೇ ತುಂಬ ರೆಸ್ಟ್ಲೆಸ್ ಇರ್ತಾರೆ. ಹೀಗಿದ್ದಾಗ ನಿಮ್ಮನ್ನ ನೋಡ್ತಾ ಇರೋ ನಿಮ್ಮ ಮನೆಯವ್ರು ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ನಿಮಗೆ ಹೇಳ್ತಾರೆ ಸ್ಟ್ರೆಸ್ ತಗೋಬೇಡ, ಕಾಮಾಗಿರು, ಆರಾಮಾಗಿರು ಅಂತ ಹೇಳ್ತಾರೆ. ಬಟ್ ಅವರು ಹೇಳೋಷ್ಟು ಸುಲಭನ ಅದು ಮಾಡೋದಕ್ಕೆ? ಸೊ ನಾನು ಹೀಗಿದ್ದೀನಿ, ನಾನು ಬದಲಾಗಬೇಕು ಅಂದ ತಕ್ಷಣ ಪ್ರತಿಯೊಬ್ಬರು ಹೇಳೋ ಒಂದು ಸೊಲ್ಯೂಷನ್ ಅಂದರೆ ಅದು ಮೆಡಿಟೇಷನ್ ಮಾಡು, ಅದರಿಂದ ಹೆಲ್ಪ್ ಆಗುತ್ತೆ ಅಂತಾರೆ. ಆದರೆ ಸುಮಾರು ಜನದ ಪ್ರಾಬ್ಲಮ್ ಏನು ಹೇಳಿ, ಮೆಡಿಟೇಷನ್ ಮಾಡೋದಕ್ಕೆ ಕೂತಾಗಲೇ ಇನ್ನಷ್ಟು ಬೇಡದೇ ಇರೋ ಯೋಚನೆಗಳು ಬರುತ್ತೆ, ಹಳೆ ಕೆಟ್ಟ ಮೆಮರೀಸ್ಗಳು ನನಗೆ ನೆನಪಾಗುತ್ತೆ, ಅದ್ರ ಬದಲು ನಾನು ಎಲ್ಲರೂ ಡೈವರ್ಟ್ ಆಗಿರ್ತೀನಿ ಅಂತ ಹೇಳ್ತಾರಲ್ವಾ. ಸೊ ಮೆಡಿಟೇಷನ್ನ ಹೇಗೆ ಮಾಡೋದು, ಅದಕ್ಕೆ ಏನಾದರೂ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡುವಂಥ ಏನೋ ಒಂದು ವಿಡಿಯೋ ಇದೆಯಾ, ಆರ್ಟಿಕಲ್ ಇದೆಯಾ, ನೀವು ಎಷ್ಟೇ ಸರ್ಚ್ ಮಾಡಿ ಒಂದು ಪರ್ಫೆಕ್ಟ್ ವಿಧಾನ ಅಂತ ಯಾರೂ ಹೇಳ್ಕೊಡೋದಿಲ್ಲ. ಬಿಕಾಸ್ ಆ ಒಂದು ಮೆಡಿಟೇಷನ್ ಅನ್ನೋದು ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್. ಬೇರೆ ಬೇರೆ ಥರ ಮೆಥಡ್ಸ್ಗಳು ಇರುತ್ತೆ. ಎಲ್ಲರಿಗೂ ಏನೇನೋ ಪ್ರಾಬ್ಲಮ್ ಇದೆ, ಟೈಮ್ ಇಲ್ಲ, ಫೋಕಸ್ ಇಲ್ಲ, ಮಂತ್ರಗಳು ಹೇಳೋದಕ್ಕೆ ನನಗೆ ಉಚ್ಚಾರಣೆ ಬರೋದಿಲ್ಲ, ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ಕೂತ್ಕೊಂಡು ಧ್ಯಾನ ಮಾಡೋಕ್ಕಾಗಲ್ಲ. ಇವ್ರು ಎಲ್ರಿಗೂ ಕೂಡ ತುಂಬ ಸಿಂಪಲ್ ಆಗಿರೋ ನಮ್ಮ ಓಂಕಾರ. ಫಸ್ಟ್ ಆಫ್ ಆಲ್ ಅದನ್ನ ಹೇಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಸ್ಪೈನ್ ಸ್ಟ್ರೈಟ್ ಆಗಿರಬೇಕು, ನೀವು ಈ ರೀತಿ ಕೂತಿರಬೇಕು. ನಾವು ಆ ಶಬ್ದ ಹೇಳಬೇಕಾದ್ರೆ ಸ್ಟಾರ್ಟ್ ಆಗೋದು ನಮ್ಮ ಹೊಟ್ಟೆ ಅಬ್ಡಮನಿಂದ ಆ ಅಕ್ಷರ ಸ್ಟಾರ್ಟ್ ಆಗಬೇಕು. ಓ ಅಂದರೆ ಆ ಶಬ್ದ ಹೇಳಬೇಕಾದ್ರೆ ಹೊಟ್ಟೆಯಿಂದ ಚೆಸ್ಟಿಗೆ ಹೋಗಿ ಬಾಯಿ ಥ್ರೂ ನಿಮ್ಮ ತುಟಿಗಳ ಮೂಲಕ ಅದು ಎಂಡ್ ಆಗುತ್ತೆ. ಪ್ರತಿ ದಿವಸ 5 ನಿಮಿಷ ನೀವು ಮಾಡ್ತಾ ಬನ್ನಿ. ನೋಡಿ, ವೆದರ್ ಯು ಬಿಲೀವ್ ಇನ್ ಇಟ್ ಆರ್ ನಾಟ್, ಇದೆಲ್ಲ ಏನು ಗೊತ್ತಾ, ಎವಿಡೆನ್ಸ್ ಬೇಸ್ಡ್. ಇದನ್ನ ಸ್ಟಡಿ ಮಾಡಿ ಕಂಡು ಹಿಡ್ದಿದ್ದಾರೆ ನಮ್ಮ ಬ್ರೈನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ನಮಗೆ ಏನು ರಿಸಲ್ಟ್ಸ್ ಬರುತ್ತೆ ಅಂತ. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು 2 ತಿಂಗಳು 3 ತಿಂಗಳು ನಂತರ ನಿಮ್ಗೆ ಏನೇನು ಚೇಂಜಸ್ ಆಗುತ್ತಲ್ಲ, ನೀವು ಎಂಥ ಸ್ಟ್ರೆಸ್ಫುಲ್ ಸಿಚುವೇಶನ್ ಇದ್ರೂ ಕಾಮಾಗಿರ್ತೀರ ಅಲ್ವಾ, ಆವಾಗ ಬಂದು ಈ ವಿಡಿಯೋಗೆ ಕಮೆಂಟ್ ಮಾಡಿ.